أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ಬನು ನಜೀರ್ ಯುದ್ಧದ ಬಗ್ಗೆ ಸ್ವಲ್ಪ ಪ್ರಸ್ತಾಪಿಸುತ್ತೇನೆ. ಬನು ನಜೀರ್ ಗೋತ್ರ ಮದೀನಾದ ಯಹೂದಿಯರ ಒಂದು ಕುಟುಂಬವಾಗಿತ್ತು. ಬನು ನಜೀರ್ ಖೈಬರ್ನ ಯಹೂದಿಗಳ ಒಂದು ಗೋತ್ರವಾಗಿತ್ತು ಎಂದು ಕೆಲವು ಚರಿತ್ರೆಗಾರರು ಬರೆದಿರುವರು. ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಕ್ಕೆ ಹೋದ ವೇಳೆ ನಜೀರ್ ಗೋತ್ರದ ಸರದಾರ ಹಯ್ಯಾ ಬಿನ್ ಅಕ್ತಬ್ ಆಗಿದ್ದರು. ಉಮ್ಮುಲ್ ಮುಮಿನೀನ್ ಸಫಿಯಾ ರಲಿಯಲ್ಲಾಹು ಅನ್ನವರು ಅವರ ಪುತ್ರಿಯಾಗಿದ್ದರು. ಹಯ್ಯಾ ಬಿನ್ ಅಕ್ತಬಿನ್ನ ವಂಶಾವಳಿಯಲ್ಲಿ ಹಜ್ರತ್ ಮೂಸಾ ರಲಿಯಲ್ಲಾಹು ಅನ್ನರ ಸಹೋದರ ಹಾರೂನ್ರವರಿಗೆ ಹೋಗಿ ಸೇರುತ್ತದೆ ಎಂದು ಬರೆಯಲಾಗಿದೆ. ಅದೇ ರೀತಿಯಲ್ಲಿ ಹಯ್ಯಾ ಬಿನ್ ಅಕ್ತಬನ್ ಪೂರ್ವಜರಲ್ಲಿ ಅನೇಕ ವ್ಯಕ್ತಿಗಳು ಪ್ರವಾದಿತ್ವ ಪದವಿಯನ್ನು ಹೊಂದಿದ್ದರು. ಇದರ ಬಗ್ಗೆ ಆತನಿಗೆ ಅಹಂಕಾರವಿತ್ತು. ಆತನು ಹೀಗೆ ಹೇಳುತ್ತಿದ್ದನು: ಅಲ್ಲಾಹನು ನಮ್ಮ ಮೇಲೆ ಇಹಲೋಕದಲ್ಲಿಯೂ ಕೃಪೆ ತೋರುತ್ತಾನೆ ಮತ್ತು ಪರಲೋಕದಲ್ಲಿಯೂ ಅವನು ನಮ್ಮ ಮೇಲೆ ಕೃಪೆ ತೋರುವನು. ಅವನು ನಮ್ಮ ಪಾಪಗಳಿಗೆ ಸ್ವಲ್ಪ ದಿನಗಳ ಶಿಕ್ಷೆ ನೀಡುವನು ಮತ್ತು ಕೊನೆಗೆ ಸ್ವರ್ಗವೇ ನಮ್ಮ ವಾಸಸ್ಥಳವಾಗಿರುವುದು. ಇದೇ ದುರಾಭಿಮಾನ ಕಾರಣದಿಂದ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಗಳಿಂದ ಮುಖ ತಿರುಗಿಸಿಕೊಂಡು ಬನು ನಜೀರ್ ಗೋತ್ರ ಮಸ್ಜಿದ್ ಕೂಬಾದಿಂದ ಅರ್ಧ ಮೈಲಿ ದೂರದಲ್ಲಿತ್ತು. ಬನು ನಜೀರ್ ಯುದ್ಧ ಹಿಜರಿ 4 ರಬೀಲ್ ಅವ್ವಲ್ ತಿಂಗಳಲ್ಲಿ ನಡೆಯಿತು. ಈ ಯುದ್ಧ ಉಹುದ್ ಯುದ್ಧಕ್ಕೆ ಮುಂಚೆ ನಡೆದಿತ್ತು ಎಂದು ಒಂದು ಹೇಳಿಕೆ ಇದೆ. ಬನು ನಜೀರ್ ಯುದ್ಧದ ಕಾರಣಗಳ ಕುರಿತು ಹೀಗೆ ವಿವರಣೆ ಇದೆ. ಬದ್ರ್ ಯುದ್ಧಕ್ಕೆ ಮುಂಚೆ ಮಕ್ಕಾದ ಖುರೈಶಿಯರು ಅಬ್ದುಲ್ ಬಿನ್ ಉಬೈ ಬಿನ್ ಸಲೂಲ್, ಔಸ್ ಮತ್ತು ಖಜಾರಿನ ವಿಗ್ರಹಾರಾಧಕರಿಗೆ ಹೀಗೆ ಪತ್ರ ಬರೆದರು: ನೀವು ನಮ್ಮ ಜೊತೆಗಾರರಿಗೆ ಅಭಯ ನೀಡಿದ್ದೀರಿ. ನಾವು ಆಣೆ ಹಾಕಿ ಹೇಳುತ್ತೇವೆ, ಒಂದೋ ನೀವು ಅವರ ಎದುರಿಗೆ ಯುದ್ಧ ಮಾಡಿರಿ ಅಥವಾ ಅವರನ್ನು ನಿಮ್ಮ ಪಟ್ಟಣದಿಂದ ಹೊರಕ್ಕೆ ಅಟ್ಟಿರಿ. ಇಲ್ಲದಿದ್ದರೆ ನಾವು ಪೂರ್ತಿ ಅರೇಬಿಯರೊಂದಿಗೆ ನಿಮ್ಮ ಮೇಲೆ ದಾಳಿ ನಡೆಸುವೆವು. ಉಬೈ ಬಿನ್ ಸಲೂಲ್ ಮತ್ತು ಇತರ ವಿಗ್ರಹಾಧಕರಿಗೆ ಈ ಪತ್ರ ತಲುಪಿದಾಗ ಅವರು ಪರಸ್ಪರ ಸಂದೇಹ ಕಳುಹಿಸಿ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಯುದ್ಧ ಮಾಡಲು ದೃಢ ನಿರ್ಧಾರ ಮಾಡಿಕೊಂಡರು. ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇದರ ಬಗ್ಗೆ ಮಾಹಿತಿ ಲಭಿಸಿದಾಗ ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರ ಒಂದು ಸಂಘದೊಂದಿಗೆ ಅವರನ್ನು ಭೇಟಿಯಾದರು ಮತ್ತು ಅವರೊಡನೆ ಹೀಗೆ ಹೇಳಿದರು: ಖುರೈಶಿಯರು ನಿಮಗೆ ಬೆದರಿಕೆಯ ಪತ್ರವನ್ನು ಬರೆದಿರುವರು. ಈ ಪತ್ರ ನಿಮ್ಮನ್ನು ಮೋಸಗೊಳಿಸದಿರಲಿ. ನೀವು ಮೋಸಗಾರಿಕೆಗೆ ತುತ್ತಾಗಿ ತಮ್ಮದೇ ಸಹೋದರರ ಮಕ್ಕಳ ವಿರುದ್ಧ ಯುದ್ಧ ಮಾಡಬೇಡಿರಿ. ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಮಾತು ಸರದಾರರಿಗೆ ಮನವರಿಕೆಯಾಯಿತು ಮತ್ತು ತಮ್ಮ ನಿರ್ಧಾರವನ್ನು ಮುಂದೂಡಿದರು. ಅನಂತರ ಖುರೈಶಿಯರು ಬದ್ರ್ ಯುದ್ಧದ ನಂತರ ಯಹೂದಿಯರಿಗೆ ಹೀಗೆಂದು ಪತ್ರ ಬರೆದರು: ನಿಮ್ಮ ಬಳಿ ಆಯುಧಗಳಿವೆ ಮತ್ತು ನಿಮ್ಮ ಕೋಟೆಗಳ ಮಾಲೀಕರಾಗಿದ್ದೀರಿ. ಆದುದರಿಂದ ನೀವು ನಮ್ಮ ಜೊತೆಗಾರರ ವಿರುದ್ಧ ಯುದ್ಧ ಮಾಡಿರಿ. ಇಲ್ಲದಿದ್ದರೆ ನಾವು ನಿಮ್ಮ ಮೇಲೆ ದಾಳಿ ನಡೆಸುವೆವು. ಈ ಪತ್ರ ಯಹೂದಿಗಳಿಗೆ ಮುಟ್ಟಿದಾಗ ಬನು ನಜೀರ್ ಗೋತ್ರದವರು ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮೋಸ ಮಾಡಲು ತೀರ್ಮಾನಿಸಿದರು.
ಬನೂ ನಜೀರ್ ಗೋತ್ರದವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೀಗೆ ಪತ್ರ ಬರೆದರು. ನೀವು ನಿಮ್ಮ 30 ಸಂಗಡಿಗರ ಜೊತೆಗೆ ನಮ್ಮ ಬಳಿಗೆ ಬನ್ನಿರಿ. ನನ್ನ 30 ಪಂಡಿತರು ಕೂಡ ಬರುವರು. ಪಂಡಿತರು ನಿಮ್ಮನ್ನು ಸತ್ಯಪಡಿಸಲಿ. ನಿಮ್ಮಲ್ಲಿ ವಿಶ್ವಾಸ ಕೈಗೊಂಡರೆ ನಾವು ಸಹ ನಿಮ್ಮಲ್ಲಿ ವಿಶ್ವಾಸ ಕೈಗೊಳ್ಳುವೆವು. ಹೀಗೆ ಮರುದಿನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ 30 ಸಂಗಡಿಗರ ಜೊತೆಗೆ ಹೊರಟರು. 30 ಯಹೂದಿ ಪಂಡಿತರು ಸಹ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬಂದರು. ಯಹೂದಿಯರು ಒಂದು ತೆರೆದ ಮೈದಾನಕ್ಕೆ ಬಂದು ಮುಟ್ಟಿದಾಗ ಅವರು ಪರಸ್ಪರ ಹೀಗೆ ಹೇಳಿಕೊಂಡರು: ಅವರ ಜೊತೆಗೆ 30 ಸಂಗಡಿಗರು ಇರುವಾಗ ನಾವು ಅವರ ಮೇಲೆ ಹೇಗೆ ದಾಳಿ ನಡೆಸುವುದು? ಆದ್ದರಿಂದ ಯಹೂದಿಯರು ಪರಸ್ಪರ ಸಮಾಲೋಚನೆ ನಡೆಸಿದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೀಗೆ ಸಂದೇಶ ಕಳಿಸಿದರು: ನೀವು 3 ಪಂಡಿತರ ಜೊತೆಗೆ ಬನ್ನಿರಿ. ನಮ್ಮ ಕಡೆಯಿಂದ 3 ಪಂಡಿತರು ಇರುವರು. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 3 ಪಂಡಿತರ ಜೊತೆಗೆ ಹೊರಟರು. ಯಹೂದಿಯರ 3 ಪಂಡಿತರ ಬಳಿ ಚಾಕುಗಳಿದ್ದವು. ಆದರೆ ಯಹೂದಿಯರಲ್ಲಿ ಹಿತಾಕಾಂಕ್ಷಿ ಮಹಿಳೆಯೊಬ್ಬಳು ಒಬ್ಬ ಅನ್ಸಾರಿ ಸಹಾಬಿಗೆ ಯಹೂದಿಯರ ಎಲ್ಲ ಯೋಚನೆಗಳ ಬಗ್ಗೆ ತಿಳಿಸಿದಳು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ರಹಸ್ಯ ಯೋಜನೆಯ ಬಗ್ಗೆ ಗೊತ್ತಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಸಂಗಡಿಗರ ಜೊತೆಗೆ ಯಹೂದಿಯರ ಕೋಟೆಯ ಬಳಿಗೆ ಹೊರಟು ಹೋಗಿ ಮುತ್ತಿಗೆ ಹಾಕಿದರು ಹಾಗೂ ಹೀಗೆ ಸಂದೇಶ ನೀಡಿದರು: ಈಗ ಇರುವ ಪರಿಸ್ಥಿತಿಯಲ್ಲಿ ನೀವು ಪುನಃ ಹೊಸದಾಗಿ ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡು ಇನ್ನು ಮುಂದೆ ಒಪ್ಪಂದ ಉಲ್ಲಂಘನೆ ಮಾಡುವುದಿಲ್ಲವೆಂದು, ಮೋಸ ಮಾಡುವುದಿಲ್ಲವೆಂದು ನಮಗೆ ಖಚಿತಪಡಿಸಿದ ಹೊರತು ನಾನು ನಿಮ್ಮನ್ನು ಮದೀನಾದಲ್ಲಿ ಇರಲು ಬಿಡುವಂತಿಲ್ಲ. ಆದರೆ ಯಹೂದಿಯರು ಒಪ್ಪಂದ ಮಾಡುವುದನ್ನು ನಿರಾಕರಿಸಿದರು. ಹೀಗೆ ಯುದ್ಧ ಆರಂಭವಾಯಿತು. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ರಲಿಯಲ್ಲಾಹು ಅನ್ಹು ಈ ಯುದ್ಧದ ಕಾರಣಗಳ ಬಗ್ಗೆ ಹೀಗೆ ವಿವರಿಸಿರುವರು: ಅಮ್ರ್ ಬಿನ್ ಉಮಯ್ಯ ಜಮೀರನ್ನು ಸತ್ಯನಿಷೇಧಿಗಳು ಈ ಹಿಂದೆ ಬಂಧಿಸಿದ್ದರು. ಅವರನ್ನು ಬಿಡುಗಡೆಗೊಳಿಸಿ ಅವರ ಮರಳಿ ಬರುತ್ತಿರುವಾಗ ಮಾರ್ಗದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಒಪ್ಪಂದ ಮಾಡಿಕೊಂಡಿದ್ದ ಬನೂ ಅಮೀರ್ ಗೋತ್ರದ 2 ವ್ಯಕ್ತಿಗಳನ್ನು ಭೇಟಿಯಾದರು. ಆಮರ್ರಿಗೆ ಈ ಒಪ್ಪಂದದ ಬಗ್ಗೆ ಗೊತ್ತಿರಲಿಲ್ಲ. ಆದುದರಿಂದ ಅವರು ಹೊಂಚು ಹಾಕಿ ಬೆರೆ ಮೌನ ಸಹೀದರಿಗೆ ಪ್ರತೀಕಾರವಾಗಿ ಅವರಿಬ್ಬರನ್ನೂ ವಧಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ವಿಷಯದ ಬಗ್ಗೆ ಗೊತ್ತಾದಾಗ ಅವರು ಬಹಳ ದುಃಖಿತರಾದರು ಮತ್ತು ವಧಿಸಲ್ಪಟ್ಟವರಿಗೆ ಪರಿಹಾರ ಧನವನ್ನು ಅವರ ಸಂಬಂಧಿಕರಿಗೆ ಕಳುಹಿಸಿದರು. ಬನು ಆಮೀರ್ನ ಜನರು ಬನು ನಜೀರ್ಗಳ ಮಿತ್ರರಾಗಿದ್ದರು. ಬನು ನಜೀರ್ ಮುಸ್ಲಿಮರ ಮಿತ್ರರಾಗಿದ್ದರು. ಆದುದರಿಂದ ಒಪ್ಪಂದದ ಪ್ರಕಾರ ಪರಿಹಾರ ಧನ 1 ಪಾಲು ಬನು ನಜೀರ್ಗೆ ಪಡೆಯಬೇಕಾಗಿತ್ತು. ಆದುದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಕೆಲವು ಸಂಗಡಿಗರ ಜೊತೆ ಬನು ನಜೀರ್ ನೆಲೆಸಿದ್ದ ಸ್ಥಳಕ್ಕೆ ತಲುಪಿದರು ಮತ್ತು ಪರಿಹಾರ ಧನದ ಪಾಲನ್ನು ಅವರಿಂದ ಅವಶ್ಯಪಟ್ಟರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬನು ನಜೀರ್ನ ಬಳಿಗೆ ತಲುಪಿದ್ದು ಶನಿವಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗೆ 10ಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಸಹಾಬಿಯರ ಒಂದು ಸಂಘವಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಹೂದಿಯರೊಡನೆ ಹಣದ ಬಗ್ಗೆ ಮಾತನಾಡಿದಾಗ ಅವರು ಹೀಗೆ ಹೇಳಿದರು: ಹೌದೌದು ಅಬುಲ್ ಖಾಸಿಮ್, ನೀವು ಮೊದಲು ಊಟ ಮಾಡಿರಿ, ನಂತರ ಈ ಬಗ್ಗೆ ಮಾತನಾಡೋಣ. ಯಹೂದಿಯರು ತೋರಿಕೆಗೆ ಬಹಳ ಹಸನ್ಮುಖರಾಗಿ ವರ್ತಿಸಿದರು. ಆದರೆ ರಹಸ್ಯವಾಗಿ ತಂತ್ರ ಹೂಡಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸಲು ಪರಸ್ಪರ ಸಮಾಲೋಚನೆ ನಡೆಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಯಹೂದಿಯರ ಮನೆಗಳಲ್ಲಿ ಒಂದರ ನೆರಳಿನಲ್ಲಿ ಕುಳಿತುಕೊಂಡಿದ್ದರು. ಮೇಲಿನಿಂದ ಒಂದು ಭಾರವಾದ ಕಲ್ಲನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಬೀಳಿಸಲು ಅವರು ಯೋಜನೆ ಹಾಕಿದ್ದರು. ಉಳಿದ ವಿವರಣೆ ಮುಂದುವರಿಯುವುದು ಇನ್ಶಾ ಅಲ್ಲಾಹ್. ಪಾಕಿಸ್ತಾನದ ಅಹಮದಿಗಳನ್ನು ಇತ್ತೀಚೆಗೆ ಪುನಃ ಕಠಿಣವಾದ ಕಷ್ಟತೆಗಳಿಗೆ ಗುರಿಪಡಿಸಲಾಗುತ್ತಿದೆ. ಅಲ್ಲಾಹನು ಬೇಗನೆ ಪೀಡಕರಿಂದ ಮೋಕ್ಷ ನೀಡಲಿ. ಅಲ್ಲೂ ನಮ್ಮ ಸ್ಥಿತಿಗಳು ಉತ್ತಮಗೊಳ್ಳಲಿ. ಸಣ್ಣ ಪುಟ್ಟ ವಿಷಯಗಳಿಗೆ ಮೊಕದ್ದಮೆ ಹೂಡುವುದು ಮತ್ತು ತೊಂದರೆ ಕೊಡಲು ಪ್ರಯತ್ನಿಸಲಾಗುತ್ತಿದೆ. ನಾವೀಗ 2 ದಿವಂಗತರ ಬಗ್ಗೆ ಪ್ರಸ್ತಾಪಿಸುತ್ತೇವೆ. ಮೊದಲನೆಯದಾಗಿ ಶಅದುಲ್
ಪುರ ಮಂಡಿ ಬಹಾವುದ್ದೀನಿನ ಸನ್ಮಾನ್ಯ ಬಶೀರ್ ಅಹಮದ್ ಸಾಹಿಬರ ಪುತ್ರ ಸನ್ಮಾನ್ಯ ಗುಲಾಂ ಸವರ್ ಸಾಹಿದ್ ಶಹೀದ್ ಅವರನ್ನು ಅಹಮದಿಯತ್ತಿನ ವಿರೋಧಿಯಾದ ಒಬ್ಬನು ಜೂನ್ 8ರಂದು ಶಹೀದ್ ಮಾಡಿದನು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತರು ವಸಿಯತ್ತಿನ ವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದು 5 ಹೊತ್ತಿನ ನಮಾಜ್ ನಿರ್ವಹಿಸುತ್ತಿದ್ದ, ಐಚ್ಛಿಕ ಉಪವಾಸಗಳನ್ನು ಅನುಷ್ಠಿಸುತ್ತಿದ್ದ, ಪವಿತ್ರ ಕುರ್ಆನ್ ಪಾರಾಯಣ ಮಾಡುವ ಅಭ್ಯಾಸ ಹೊಂದಿದ್ದ, ದುರೂದ್ ಶರೀಫ್ ಅಧಿಕವಾಗಿ ಹೇಳುತ್ತಿದ್ದ, ಜಮಾಅತಿನ ಪುಸ್ತಕಗಳನ್ನು ಓದುತ್ತಿದ್ದ, ದಿನನಿತ್ಯ ದಾನ ಧರ್ಮಗಳನ್ನು ಮಾಡುತ್ತಿದ್ದ, ರಹಸ್ಯವಾಗಿ ನಿರ್ಗತಿಕರಿಗೆ ಸಹಾಯ ಮಾಡುತ್ತಿದ್ದ ವ್ಯಕ್ತಿಯಾಗಿದ್ದರು. ದಿವಂಗತರು ತಬ್ಲೀಗ್ ಮಾಡಲು ಬಹಳ ಆಸಕ್ತಿ ಹೊಂದಿದ್ದರು. ಅನೇಕ ಸೌಭಾಗ್ಯವಂತರು ಅವರ ಮೂಲಕ ಅಹಮದಿಯತ್ತಿನಲ್ಲಿ ಪ್ರವೇಶಿಸಿದರು. ಕಲಿಮಾ ಉಚ್ಚರಿಸಿದ ಕಾರಣದಿಂದ ಇತರ ಕೆಲವು ಸಹೋದರರ ಜೊತೆಗೆ 3-4 ದಿನಗಳಿಗೆ ಅಲ್ಲಾಹನ ಮಾರ್ಗದಲ್ಲಿ ಜೈಲುವಾಸ ಅನುಭವಿಸಲು ಸೌಭಾಗ್ಯವನ್ನು ಪಡೆದಿದ್ದರು. ದಿವಂಗತರಲ್ಲಿ ಅನುಸರಣೆಯ ಗುಣ ಬಹಳವಿತ್ತು. ದಿವಂಗತರು ಪತ್ನಿಯನ್ನಲ್ಲದೆ 2 ಪುತ್ರರನ್ನು 3 ಪುತ್ರಿಯನ್ನೂ ಅಗಲಿರುವರು. ಎರಡನೆಯದು ಸಅದುಲ್ ಮಂಡಿ ಬಲಾವುದ್ದೀನ್ ಸನ್ಮಾನ್ ಮುಷ್ತಾಕ್ ಅಹ್ಮದ್ ಬಾಜ್ವಾ ಸಾಹಿಬರ ಪುತ್ರ ರಾಹತ್ ಅಹ್ಮದ್ ಬಾಜ್ವಾ ಸಾಹಿಬ್. ಅವರನ್ನು ಸಹ ಅಹಮದಿಯತ್ತಿನ ಇದೇ ವಿರೋಧಿಗಳು ಜೂನ್ 8ರಂದು ಶಹೀದ್ ಮಾಡಿದ್ದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತರಿಗೆ ಖಿಲಾಫತಿನೊಂದಿಗೆ ಅಪಾರ ಪ್ರೀತಿಯಿತ್ತು. ಅವರು ಅತಿಥಿ ಸತ್ಕಾರಿ, ಹಸನ್ಮುಖಿ, ಪ್ರತಿಯೊಬ್ಬರೊಡನೆ ಪ್ರೀತಿಯಿಂದ ವರ್ತಿಸುವ, ಜಮಾತಿನ ಕೆಲಸಗಳಲ್ಲಿ ಮುಂದೆಯಾಗಿ ಇದ್ದ, ದುವಾ ಮಾಡುವ ವ್ಯಕ್ತಿಯಾಗಿದ್ದರು. ದಿವಂಗತರು ತಂದೆ ತಾಯಿಯರನ್ನಲ್ಲದೆ ಪತ್ನಿ, 4 ವಯಸ್ಸಿನ ಮಗು, 1.5 ವಯಸ್ಸಿನ 2 ಪುತ್ರಿಯರನ್ನು ಅಗಲಿರುವರು. ಮೂರನೆಯದಾಗಿ ಸನ್ಮಾನ್ಯ ಮಲಿಕ್ ಮುಜಫರ್ ಖಾನ್ ಸಾಹಿಬ್. ಇವರ ಕೆಲವು ದಿನಗಳಿಂದ ಹಿಂದೆ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ದಿವಂಗತರು ಅಲ್ಲಾಹನ ಅನುಗ್ರಹದಿಂದ ವಸಿಯತ್ ಮಾಡಿದವರಾಗಿದ್ದರು. ಅವರ ಪಾತ್ರ ಸನ್ಮಾನ್ಯ ಮೊಹಮ್ಮದ್ ಮುತಿಯುಲ್ಲಾಹ್ ಜೂಯಿ ಸಾಹಿಬ್ ಜಮಾಅತಿನ ಮುಬಲ್ಲಿಗ್ ಆಗಿ ಹವಾಯಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಂದೆಯ ನಿಧನ ಮತ್ತು ದಫನ್ ಮಾಡುವ ವೇಳೆ ಅವರಿಗೆ ಭಾಗಿಯಾಗಲು ಸಾಧ್ಯವಾಗಲಿಲ್ಲ. ದಿವಂಗತರು ಬಹಳ ಸಾತ್ವಿಕ ಭಕ್ತಿ, ನಿರ್ಗತಿಕರ ಸಹಾಯಿ, ತಹಜ್ಜುದ್ ನಿರ್ವಹಿಸುವ, 5 ಹೊತ್ತಿನ ನಮಾಜ್ ನಿರ್ವಹಿಸುವ, ಜಮಾಅತಿನ ಹುದ್ದೆದಾರರನ್ನು ಗೌರವಿಸುವ, ತರ್ಜುಮೆ ಸಹಿತ ಕುರ್ಆನ್ ಪಾರಾಯಣ ಮಾಡುವ ಅತ್ಯಂತ ನಿಷ್ಠಾವಂತ ವ್ಯಕ್ತಿಯಾಗಿದ್ದರು. 2005ರಲ್ಲಿ ವಸಿಯತ್ ಮಾಡಲು ಮನವಿ ಬಂದಾಗ ಮೊದಲ ಮೂಸಿಯಾಗಿದ್ದ ಅವರು ತನ್ನ 10ನೇ 1 ಭಾಗದ ವಸಿಯತ್ತನ್ನು ವರ್ಧಿಸಿ 3ನೇ 1 ಭಾಗವನ್ನಾಗಿ ಮಾಡಿಕೊಂಡರು. ಈ ರೀತಿಯಾಗಿ ಅವರು ಈ ತಹರೀಕ್ ಲಬ್ಬೈಕ್ ಹೇಳಿಕೊಂಡು ತಡ ಮಾಡದೆ ಆರಂಭದಲ್ಲಿಯೇ ನೀಡುವಾಗಲೇ ಧನತ್ಯಾಗವಾಗುವುದು ಮತ್ತು ಸೆಕ್ರೆಟರಿ ಮಾಲ್ ನೆನಪಿಸಿಕೊಡುವ ಸ್ಥಿತಿಯನ್ನು ಉಂಟು ಮಾಡಬಾರದು ಎಂದು ಅವರು ಮಕ್ಕಳನ್ನು ಉಪದೇಶಿಸುತ್ತಿದ್ದರು. ದಿವಂಗತರನ್ನು ಅಲ್ಲಾಹನು ಮಗ್ಫಿರತ್ ಮತ್ತು ಉನ್ನತ ಪದವಿಗಳಿಂದ ಅನುಗ್ರಹಿಸಲಿ. ಆಮೀನ್. ಅಲ್ಹಮ್ದುಲಿಲ್ಲಾಹಿ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ. ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ವ ಮನ್ ಯುದ್ಲಿಲ್ಹು ಫಲಾ ಹಾದಿಯ ಲಹು. ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.